ಎಲ್ರಿಗೂ ನಮಸ್ಕಾರ. ನಾಳೆ 30ನೇ ತಾರೀಕು ಅಕ್ಷಯ ತೃತೀಯ ಬರ್ತಾ ಇದೆ. ಕೆಲವರು ಮೆಸೇಜ್ ಮಾಡಿ ಕೇಳಿದ್ರಿ ಅಕ್ಷಯ ತೃತೀಯ ಪೂಜೆನ ಹೇಗೆ ಮಾಡೋದು ತಿಳಿಸ್ಕೊಡಿ ಅಂತ ಕೇಳಿ ನಿಮಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ಪೂಜೆನ ನಾನು ಶುಕ್ರವಾರ ಮಾಡಿದ್ದೆ. ಅದೇ ಪೂಜೆ ವಿಡಿಯೋನ ಇವತ್ತಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ಮಹಾಲಕ್ಷ್ಮಿ ಪೂಜೆನ ಹೇಗೆ ಮಾಡೋದು, ಮಹಾಲಕ್ಷ್ಮಿ ಅನುಗ್ರಹನ ಹೇಗೆ ಪಡ್ಕೊಳ್ಳೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ದೇವ್ರ ಮನೆಯಲ್ಲಿ ಒಂದು ಪೀಠ ಹಾಕ್ಕೊಂಡು ಪೂಜೆ ಮಾಡ್ತಾ ಇದ್ದೀನಿ. ಅಥವಾ ನೀವು ದೇವ್ರ ಮನೆಯಲ್ಲೇ ದೇವ್ರ ಫೋಟೋಗೆ ನೀವು ಪಕ್ಕದಲ್ಲಿ ಅಕ್ಷಯ ಪಾತ್ರನಿಟ್ಟು ಪೂಜೆ ಮಾಡ್ತೀನಿ ಅಂದರೂ ಕೂಡ ಆಗುತ್ತೆ. ಅಥವಾ ನಡು ಮನೆಯಲ್ಲಿ ಪೂರ್ವ ದಿಕ್ಕಿಗೆ ಒಂದು ಪೀಠ ಹಾಕ್ಕೊಂಡು ಕೂಡ ಪೂಜೆ ಮಾಡ್ಕೋಬೋದು. ಮೊದಲು ನೆಲನೆಲ್ಲ ಅರಿಶಿನ ನೀರು ಅಥವಾ ಗಂಜಲ ಹಾಕಿ ಶುದ್ಧ ಮಾಡಿಕೊಂಡು ಮಾವಿನೆಲೆ ಇಟ್ಟಿದ್ದೀನಿ. ನಿಮಗೆ ಮಾವಿನೆಲೆ ಸಿಕ್ಕರೆ ಮಾವಿನೆಲೆ ಇಡ್ಬೋದು. ನೆಲ ಒರೆಸ್ಕೊಂಡು ರಂಗೋಲಿ ಇಟ್ಟು ಅರಿಶಿನ ಕುಂಕುಮ ಇಟ್ಟು ಒಂದು ಹೂವನ್ನು ಇಟ್ಟು ನೀವು ದೇವರನ್ನ ಪ್ರಾರ್ಥಿಸ್ಕೊಂಡು ಒಂದು ಪೀಠ ಹಾಕ್ಕೊಳ್ಳಿ. ಪೀಠನ ಕೂಡ ಮೊದಲೇ ನಾನು ಚೆನ್ನಾಗಿ ತೊಳೆದು ಅದ್ರ ಮೇಲೆ ಅರಿಶಿನದ ನೀರಿಂದ ಮತ್ತೆ ಶುದ್ಧ ಮಾಡ್ಕೊಳ್ತಾ ಇದ್ದೀನಿ. ಅರಿಶಿನದ ನೀರಿಂದ ಶುದ್ಧ ಮಾಡಿಕೊಂಡು ಒಂದು ಗ್ರೀನ್ ಪೀಸ್ನ ಮಣೆ ಮೇಲೆ ಹಾಸ್ಕೊಳ್ತಾ ಇದ್ದೀನಿ. ಯಾವ ಬಣ್ಣದಾದರೂ ಹಾಕ್ಕೋಬೋದು, ಬಟ್ಟೆ ಶುದ್ಧವಾಗಿರಬೇಕು ಅಷ್ಟೇ. ಈಗ ಬಟ್ಟೆನ ಮಣೆ ಮೇಲೆ ಹಾಸ್ಕೊಂಡು ಅಕ್ಕಿ ಹರಡ್ತಾ ಇದ್ದೀನಿ ದೇವ್ರ ವಿಗ್ರಹಗಳು ಇಟ್ಕೊಳ್ಳೋಕ್ಕೆ. ಅರಿಶಿನ ಕುಂಕುಮನ ಅಕ್ಕಿ ಮೇಲಿಟ್ಟು ದೇವ್ರ ವಿಗ್ರಹ ಇಡ್ತಾ ಇದ್ದೀನಿ. ಕುಬೇರ, ಮಹಾಲಕ್ಷ್ಮಿ, ವಿಷ್ಣು ವಿಗ್ರಹಗಳನ್ನ ಇಡ್ತಾ ಇದ್ದೀನಿ. ನಿಮ್ಮ ಹತ್ರ ವಿಗ್ರಹಗಳಿತ್ತು ಅಂದರೆ ಇಟ್ಟು ನೀವು ಪೂಜೆ ಮಾಡ್ಕೋಬೋದು, ಇಲ್ದಿದ್ರೆ ದೇವ್ರ ಫೋಟೋಗೆ ಪೂಜೆ ಮಾಡ್ಕೋಬೋದು. ಇದು ಮಣ್ಣಿನ ಮಡಿಕೆ. ಇದನ್ನು ನಾವು ಅಕ್ಷಯ ಪಾತ್ರೆ ಅಂತ ತಿಳಿದು ಭಾವಿಸಿ ಪೂಜೆ ಮಾಡಬೇಕು. ಇದು ನನ್ನ ಹತ್ರ ಆಲ್ರೆಡಿ ಇತ್ತು, ಹಾಗಾಗಿ ಇದಕ್ಕೆ ನಾನು ನೀರಲ್ಲಿ ಒಂದು ಅರ್ಧ ಗಂಟೆ ನೆನೆಸಿ ಅರಿಶಿನ ಹಚ್ಚಿ ಕುಂಕುಮ ಇಡ್ತಾ ಇದ್ದೀನಿ. ನಿಮ್ಮ ಹತ್ರ ಇತ್ತು ಅಂದರೆ ಹಳೇದನ್ನೇ ಯೂಸ್ ಮಾಡ್ಕೋಬೋದು. ಇಲ್ಲ ಅಂದರೆ ಹೊಸದನ್ನು ತೊಗೊಂಡು ಒಂದು ಅರ್ಧ ಗಂಟೆ ನೀರಲ್ಲಿ ನೆನೆಸಿ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ಅರಿಶಿನ ಕುಂಕುಮ ಹಚ್ಚಿ ನೀವು ಬೊಗಸೆ ಕೈಯಿಂದ ಮೊದಲಿಗೆ ಅಕ್ಷಯ ಪಾತ್ರೆಗೆ ಅಕ್ಕಿ ಹಾಕಿ, ಹಾಗೆ ಮಂಗಳಕರವಾಗಿರುವಂಥ ವಸ್ತು ಅಂದರೆ ಮಹಾಲಕ್ಷ್ಮಿಗೆ ತುಂಬ ಪ್ರಿಯವಾಗಿರುವಂಥದ್ದು. ಅದರಲ್ಲಿ ಮೊದಲು ಅರಿಶಿನದ ಕೊಂಬು, ಶ್ರೀಫಲ, ಲಕ್ಷ್ಮೀ ಕವಡೆ, ಗೋಮತಿ ಚಕ್ರ, ಕಮಲದ ಹೂವಿನ ಬೀಜ, ಹಾಗೆ ಬಟ್ಲಡ್ಕೆನೆ ಹಾಕಿ. ಚೂರಡಿಕೆ ಸಿಗುತ್ತೆ, ಆ ಅಡಿಕೆನ ಹಾಕಬೇಡಿ, ಬಟ್ಲಡ್ಕೆ ಹಾಕ್ಕೊಳ್ಳಿ. ಹಾಗೆ ಇದು ಮೋತಿ ಶಂಕು ಚಕ್ರ, ಇದೆಲ್ಲ ಮಂಗಳಕರವಾಗಿರುವಂಥದ್ದು. ಏಲಕ್ಕಿ ಹಾಕ್ತಾಯಿದ್ದೀನಿ. ಹಾಗೆ ಒಂದು ಚಿನ್ನದ ಕಾಯಿನ್ ಹಾಕ್ತಾಯಿದ್ದೀನಿ. ಇದು ಮಿಲಿ ಬರುತ್ತೆ, ನಿಮ್ಮ ಹತ್ರ ಇತ್ತು ಅಂದರೆ ಹಾಕ್ಕೋಬೋದು. ಇಲ್ದಿದ್ರೆ ನೀವೊಂದು 5 ರೂಪಾಯಿದು ಹಿತ್ತಾಳೆ ಕಾಯಿನ್ ಬರುತ್ತಲ್ಲ ಅದನ್ನು ಹಾಕ್ಕೋಬೋದು. ಒಂದು ಸಣ್ಣದು ಚಿನ್ನದ ತುಂಡು ಏನಿದ್ರೂ ಕೂಡ ಹಾಕ್ಕೋಬೋದು. ಹಾಗೆ ಒಂದು ಬೆಳ್ಳಿ ಕಾಯಿನ್ ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ ಲಕ್ಷ್ಮೀ ಮುಖವಾಡ ಇದೆ, ಗಜಲಕ್ಷ್ಮಿ ಸಮೇತ. ಹಾಗೆ ಹಿಂದೆ ತಾವರೆ ಹೂವಿದೆ. ಹಾಗೆ ನಾನಿಲ್ಲಿ 500 ರೂಪಾಯಿ ಹಾಗೆ 5 ರೂಪಾಯಿದೊಂದು ಹಿತ್ತಾಳೆ ಕಾಯಿನ್ನ ಹಾಕಿದ್ದೀನಿ. ಇದಿಷ್ಟು ನಾವು ದಿನನಿತ್ಯಕ್ಕೆ ಬಳಸುವಂಥ ವಸ್ತುಗಳು. ಇದಿಷ್ಟು ಇರಬೇಕು ಅಂದರೆ ಮಹಾಲಕ್ಷ್ಮಿ ಕೃಪೆ ನಮ್ಮ ಮೇಲಾಗಬೇಕು. ಪ್ರತಿಯೊಬ್ಬರಿಗೂ ಕೂಡ ದುಡ್ಡಿನ ಅಗತ್ಯ ಇರುತ್ತೆ. ಹಾಗಾಗಿ ಮಹಾಲಕ್ಷ್ಮಿ ಪೂಜೆನ ಶುಚಿರ್ಭೂತರಾಗಿ ನಾವು ಚೆನ್ನಾಗಿ ನಮ್ಮನ್ನು ಅಲಂಕರಿಸ್ಕೊಂಡು ತಾಯಿನ ಶುದ್ಧ ಮನಸ್ಸಿನಿಂದ ಪೂಜೆ ಮಾಡಬೇಕಾಗತ್ತೆ. ನಾನಿಲ್ಲಿ ಮೊದಲಿಗೆ ಕುಬೇರ ರಂಗೋಲಿನ ಹಾಕ್ಕೊಂಡಿದ್ದೀನಿ, ಲಕ್ಷ್ಮೀ ಕುಬೇರ ರಂಗೋಲಿ. ಹಾಗೆ ಹೃದಯ ಕಮಲ ರಂಗೋಲಿ ಕೂಡ ಹಾಕ್ಕೊಂಡಿದ್ದೀನಿ. ಈ ಎರಡು ರಂಗೋಲಿ ಈ ಎರಡು ದೇವತೆಗಳಿಗೆ ತುಂಬಾ ಪ್ರಿಯವಾಗಿರುವಂಥ ರಂಗೋಲಿ. ಈಗ ಕಳಶ ಇಟ್ಟು ಕಳಶಕ್ಕೆ ನೀರು ತುಂಬಿಸ್ಕೊಂಡು ಅರಿಶಿನ ಕುಂಕುಮ ಅಕ್ಷತೆ ಹಾಕಿ ಅದ್ರ ಮೇಲೆ ಒಂದು ತಟ್ಟೆನ ಇಟ್ಟು ನಾನಿಲ್ಲಿ ಅರಿಶಿನ ಕುಂಕುಮ ಇಟ್ಟು ಒಂದು ವಿಳೆದೆಲೆ ಇಡ್ತಾ ಇದ್ದೀನಿ. ವಿಳೆದೆಲೆ ಮೇಲೆ ಮೊದಲಿಗೆ ವಿಷ್ಣುನ ಕೂಡ ನಾವು ಪೂಜೆ ಮಾಡ್ಕೋಬೇಕು. ಮಹಾಲಕ್ಷ್ಮಿ ನಮಗೊಲಿಬೇಕಂದ್ರೆ ಮೊದಲಿಗೆ ವಿಷ್ಣು ದೇವ್ರನ್ನ ಒಲಿಸ್ಕೋಬೇಕು. ಹೀಗೆ ನಾವು ವಿಷ್ಣು ದೇವ್ರನ್ನ ಪೂಜಿಸ್ಕೊಂಡ್ರೆ ಮಹಾಲಕ್ಷ್ಮಿ ತಂತಾನೇ ಮನೆಗೆ ಬಂದು ನೆಲೆಸ್ತಾಳೆ. ಈಗ ವಿಷ್ಣುನ ಮಹಾಲಕ್ಷ್ಮಿನ ಇಟ್ಕೊಂಡು ಪಕ್ಕದಲ್ಲಿ ಗಣೇಶನ ಇಟ್ಟಿದ್ದೀನಿ. ನಾವು ಯಾವುದೇ ಪೂಜೆ ಮಾಡಬೇಕಂದ್ರೂ ಮೊದಲನೇ ಪೂಜೆ ಗಣೇಶನಿಗೆ ಆರಂಭ ಮಾಡಿನೇ ನಾವು ಪೂಜೆನ ಶುರು ಮಾಡಬೇಕು. ಲಕ್ಷ್ಮಿಗೆ ಹಸಿರು ಬಳೆ, ಕೆಂಪು ಬಳೆ ತುಂಬಾ ಪ್ರಿಯವಾಗಿರುವಂಥದ್ದು. ನಾನಿಲ್ಲಿ ಹಸಿರು ಬಳೆ ಹಾರ ಹಾಕಿದ್ದೀನಿ. ಈಗ ನಾನು ಅಕ್ಷಯ ಪಾತ್ರೆಗೆ ಹಾಕಿರುವಂಥ ಎಲ್ಲ ಪೂಜಾ ಸಾಮಗ್ರಿ ನಿಮಗೆ ಎಲ್ಲ ಗಂದಿಗೆ ಅಂಗಡಿಗಳಲ್ಲೂ ಸಿಗುತ್ತೆ. ಇಲ್ಲಿ ನಾನು ಕುಬೇರ ಯಂತ್ರ ರಂಗೋಲಿ ಬರ್ತಿದ್ದೀನಿ ಒಂದು ಬೆಳ್ಳಿ ತಟ್ಟೆ ಮೇಲೆ. ಈ ನಂಬರ್ಸ್ ನಿಮಗೆ ಗೂಗಲಲ್ಲಿ ಕೂಡ ಸಿಗುತ್ತೆ. ಒಂದು ಬೆಳ್ಳಿ ತಟ್ಟೆ ಅಥವಾ ಹಿತ್ತಾಳೆ ತಟ್ಟೆ, ತಾಮ್ರ ತಟ್ಟೆನಲ್ಲಿ ಮಾತ್ರ ಬರೀರಿ, ಸ್ಟೀಲ್ ತಟ್ಟೆನ ಬಳಸಬೇಡಿ. ಹಾಗೆ ಈ ಯಂತ್ರ ನಿಮಗೆ ಗಂದಿಗೆ ಅಂಗಡಿಗಳಲ್ಲಿ ಸಿಗುತ್ತೆ. ಈಗ ನಾನು ಮೊದಲಿಗೆ ಗಣೇಶನಿಗೆ ಪೂಜೆ ಮಾಡಿ ವಿಷ್ಣು ಸಹಸ್ರನಾಮನ ಪಠನೆ ಮಾಡ್ತಾ ಇದ್ದೀನಿ. ವಿಷ್ಣು ಸಹಸ್ರನಾಮ ಆದಮೇಲೆ ಲಕ್ಷ್ಮೀ ಅಷ್ಟೋತ್ತರ ನಾಮಾವಳಿನ ಪಠನೆ ಮಾಡ್ತಾ ಇದ್ದೀನಿ. ಗುಲಗಂಜಿನ ತಾಯಿಗೆ ನಾನು ಅರ್ಚನೆ ಮಾಡ್ತಾ ಒಂದೊಂದೇ ಹೆಸರು ಹೇಳ್ತಾ
ಮುತ್ತು ಹವಳ ಗುಲಗಂಜಿನ ಮಹಾಲಕ್ಷ್ಮಿಗೆ ಅರ್ಚನೆ ಮಾಡ್ಕೊಳ್ತಾ ಇದ್ದೀನಿ. ಮಹಾಲಕ್ಷ್ಮಿ ಕೃಪೆ ನಮ್ಮ ಮೇಲೆ ಆಗಬೇಕಂದ್ರೆ ನಾನು ಮೊದಲಿಗೆ ಬೆಳಿಗ್ಗೆನೆ ಬೇಗ ಎದ್ದು ಮನೆ ಕೆಲಸನೆಲ್ಲ ಮುಗಿಸಿ ಸ್ನಾನ ಮುಗಿಸ್ಕೊಂಡು ಬಂದು ಹೊಸಲು ತೊಳೆದು ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಇಟ್ಟು ಹಣೆ ತುಂಬ ಕುಂಕುಮ ಕೈ ತುಂಬ ಬಳೆ ಒಳ್ಳೆ ಸೀರೆ ಉಟ್ಟು ತಲೆ ತುಂಬ ಹೂ ಮುಡ್ಕೊಂಡು ಮೂಗುತಿ ಕಾಲು ಚೈನು ಎಲ್ಲನೂ ಹಾಕ್ಕೊಂಡು ಮಹಾಲಕ್ಷ್ಮಿ ಪೂಜೆಗೆ ಕೂತ್ಕೋಬೇಕು. ಮಹಾಲಕ್ಷ್ಮಿ ಪೂಜೆ ಮಾಡಬೇಕಂದ್ರೂ ನಾವು ಕೂಡ ಮಹಾಲಕ್ಷ್ಮಿಗೆ ಹೇಗೆ ಅಲಂಕಾರ ಮಾಡ್ತೀವೋ ಅಷ್ಟೇ ಚೆನ್ನಾಗಿ ನಾವು ಅಲಂಕಾರ ಮಾಡಿಕೊಂಡು ಪೂಜೆ ಕೂತ್ಕೋಬೇಕು. ಹಾಗೆ ಅಕ್ಷಯ ತದಿಗೆ ದಿನ ಚಿನ್ನ ಬೆಳ್ಳಿ ಏನೇ ತಗೊಂಡ್ರು ದುಪ್ಪಟ್ಟಾಗುತ್ತೆ ಅಂತಾರೆ. ಸಾಧ್ಯ ಆದರೆ ಒಂದು ಚಿನ್ನದ ಮೂಗುತಿನೋ ಅಥವಾ ಒಂದು ಜೊತೆ ಕಾಲು ಚೈನೋ ಸಾಧ್ಯ ಆಯಿತು ಅಂದರೆ ತಗೊಳ್ಳಿ. ಅದು ತಗೊಂಡ್ರೆ ಅವತ್ತಿನ ದಿನ ಅದು ದುಪ್ಪಟ್ಟಾಗುತ್ತೆ ಅನ್ನೋ ವಾಡಿಕೆ ಇರೋದ್ರಿಂದ ಮನೆಗೆ ತುಂಬಾ ಒಳ್ಳೆಯದು ಅವತ್ತಿನ ದಿನ ಏನೇ ತಗೊಂಡ್ರು ಅಂತ ಹೇಳಿ. ಅವತ್ತಿನ ದಿನ ಎಲ್ಲರೂ ಕೂಡ ಚಿನ್ನ ಬೆಳ್ಳಿ ತಗೊಳ್ತಾರೆ. ಒಂದು ವೇಳೆ ಅದನ್ನೆಲ್ಲ ತಗೊಳ್ಳೋಕೆ ಆಗೋದೇ ಇಲ್ಲ ಅನ್ನೋ ಅಂಥವ್ರು ಮಂಗಳಕರವಾಗಿರುವಂಥ ವಸ್ತು ಪ್ರತಿ ಶುಕ್ರವಾರ ಕೂಡ ನಾವು ಉಪ್ಪನ್ನ ಮನೆಗೆ ತೊಗೊಂಡು ಬಂದರೆ. ಹಾಗೆ ನಾಳೆ ಅಕ್ಷಯ ತದಿಗೆ ದಿನ ಕಲ್ಲುಪ್ಪು, ಧನಿಯಾ, ಒಣಮೆಣಸಿನ್ಕಾಯಿ, ಅಕ್ಕಿ ಇದನ್ನೆಲ್ಲ ತೊಗೊಂಡು ಬಂದರೆ ತುಂಬ ಒಳ್ಳೆಯದು. ಹಾಗೆ ಮಂಗಳಕರವಾಗಿರುವಂಥ ವಸ್ತು ಅರ್ಶಿನದ ಕೊಂಬು, ಅರಿಶಿನ, ಕುಂಕುಮ, ಲಕ್ಷ್ಮಿ ಕವಡೆ, ಗೋಮತಿ ಚಕ್ರ, ಲಕ್ಷ್ಮಿ ಬಳೆಗಳು ಇದನ್ನೆಲ್ಲ ಮನೆಗೆ ತೊಗೊಂಡು ಬಂದರೆ ತುಂಬಾ ಒಳ್ಳೆಯದು. ಯಾಕಪ್ಪ ಅಕ್ಷಯ ತದಿಗೆಗೆ ನಾವು ಇಷ್ಟೊಂದು ಮಹತ್ವ ಕೊಡ್ತೀವಿ ಅಂದರೆ ನಾಳೆ ಅಕ್ಷಯ ತದಿಗೆ ದಿನ ಪರಶುರಾಮರು ಹುಟ್ಟಿರೋಂಥ ದಿನ. ಹಾಗೆ ವ್ಯಾಸ ಮಹಾಮುನಿಗಳು ಗಣೇಶನ ಕೈನಲ್ಲಿ ಮಹಾಭಾರತನ ರಚಿಸಿರೋವಂಥ ದಿನ. ಸೂರ್ಯದೇವರು ಪಾಂಡವರಿಗೆ ಅಕ್ಷಯ ಪಾತ್ರೆನ ಕರುಣಿಸಿರೋವಂಥ ದಿನ ಅಂತ ಕೂಡ ಕರೀತಾರೆ. ಹಾಗೆ ಶ್ರೀಕೃಷ್ಣ ದ್ರೌಪದಿ ಮನೆಗೆ ಊಟಕ್ಕೆ ಹೋದಾಗ ದ್ರೌಪದಿ ಅಡುಗೆ ಎಲ್ಲ ಖಾಲಿಯಾಗಿದೆ ಅಣ್ಣ, ಊಟ ಏನೂ ಇಲ್ಲ ಅಂತಾರೆ. ಆಗ ಕೃಷ್ಣ ಪಾತ್ರೆ ತೊಗೊಂಡು ಬಮ್ಮ, ಏನಾದರೂ ಉಳಿದಿದೆಯಾ ನೋಡೋಣ ಅಂತ ಹೇಳ್ತಾರೆ. ದ್ರೌಪದಿ ಪಾತ್ರೆ ತೊಗೊಂಡು ಬಂದಾಗ ಒಂದೇ ಒಂದು ಅಗಳ ಅನ್ನ ಇರುತ್ತೆ. ಅದು ಅಕ್ಷಯ ಪಾತ್ರೆ ಆಗಲಿ ಅಂಥೇಳಿ ಸ್ವಾಮಿ ಕರುಣಿಸಿರೋ ದಿನ ಅಂತ ಕೂಡ ಕರೀತಾರೆ. ಹಾಗಾಗಿ ನಾವು ರಾತ್ರಿ ಹೊತ್ತು ಮನೇಲಿ ಅಡುಗೆ ಮಾಡಿದಾಗ ಪೂರ್ತಿ ಪಾತ್ರೆನ ತೊಳೆದಿಡಬಾರ್ದು, ಸ್ವಲ್ಪ ಅನ್ನ ಇಟ್ಬಿಟ್ಟು ಅನ್ನೋ ವಾಡಿಕೆ ಇದೆ. ಹೀಗೆ ತುಂಬಾ ವಿಶೇಷವಾಗಿರುವಂಥ ದಿನದಲ್ಲಿ ಇದು ಕೂಡ ಒಂದು ಅಕ್ಷಯ ತದಿಗೆ ದಿನ. ಇವತ್ತಿನ ದಿನ ನಿಮಗೆ ಸಾಧ್ಯ ಆಗೋ ಮಟ್ಟಿಗೆ ದೇವ್ರಿಗೆ ಪೂಜೆ ಮಾಡಿ, ದೇವಸ್ಥಾನಕ್ಕೆ ವಿಷ್ಣು ಸಹಸ್ರನಾಮ ಪಠನೆ ಮಾಡಿ, ಲಕ್ಷ್ಮೀ ಸಹಸ್ರನಾಮನ ಪಠನೆ ಮಾಡಿ. ನಾನಿಲ್ಲಿ ದೇವರಿಗೆ ಸಬ್ಬಕ್ಕಿ ಪಾಯಸ ಬಾಳೆಹಣ್ಣಿನ ನೈವೇದ್ಯ ಮಾಡಿದ್ದೀನಿ. ನಿಮ್ಗೇನು ನೈವೇದ್ಯ ಅನುಕೂಲ ಆಗುತ್ತೋ ಅದನ್ನು ನೀವು ಮಾಡ್ಕೋಬೋದು. ಸಾಧ್ಯ ಆಯಿತು ಅಂದರೆ ದೇವರಿಗೆ ಬೆಳಿಗ್ಗೆನೇ ಪೂಜೆ ಮಾಡಿ, ಇಲ್ದಿದ್ರೆ ಸಂಜೆ ಮಾಡಿ. ಹಾಗೆ ಅಕ್ಷಯ ತದಿಗೆ ದಿನ ದಾನ ಮಾಡಿದ್ರು ಕೂಡ ತುಂಬ ಒಳ್ಳೆಯದು. ಅಗತ್ಯ ಇರುವಂಥವ್ರಿಗೆ ಮಣ್ಣಿನ ಮಡಿಕೆ ದಾನ ಮಾಡಿ, ನೀರನ್ನು ದಾನ ಮಾಡಿ, ಅನ್ನ ಆಹಾರಕ್ಕೆ ಸಹಾಯ ಮಾಡಿ. ಇದೆಲ್ಲ ನಮಗೆ ದುಪ್ಪಟ್ಟು ಪುಣ್ಯನ ತಗೊಬಂದು ಕೊಡುತ್ತೆ. ಹಾಗೆ ಅಕ್ಷಯ ಪಾತ್ರೆನಲ್ಲಿ ನಾವೇನೇ ಮಂಗಳಕರವಾಗಿರೋ ವಸ್ತು ಹಾಕಿದ್ದೀವಿ ಅದರಲ್ಲಿ ಅಕ್ಕಿನ ಮಾತ್ರ ಅಕ್ಕಿ ಪಾಯಸ ಮಾಡ್ಕೊಳ್ಳಿ. ಮಿಕ್ಕಿದ ಎಲ್ಲ ವಸ್ತುಗಳನ್ನು ಒಂದು ಕೆಂಪು ಬಟ್ಟೆನಲ್ಲಿ ಕಟ್ಟಿ, ಲಕ್ಷ್ಮಿ ಕವಡೆ ಇರ್ಬೋದು, ಚಿನ್ನ ಬೆಳ್ಳಿ ದುಡ್ಡಿರ್ಬೋದು, ಇದನ್ನೆಲ್ಲ ನಿಮ್ಮ ಲಾಕರಲ್ಲಿ ಇಟ್ಕೊಳ್ಳಿ. ಹಾಗೆ ಪೂಜೆ ಮಾಡಿದ ದಿನ ಪೀಠನ ಅಲ್ಗಾಡಿಸ್ಬೇಡಿ. ನೆಕ್ಸ್ಟ್ ಡೇ ಅಂದರೆ ಗುರುವಾರ ಪೀಠನ ಅಲ್ಗಾಡಿಸ್ಕೋಬೋದು. ಮತ್ತೆ ಒಂದ್ಸಾರಿ ಪೂಜೆ ಮಾಡಿ. ಇದಿಷ್ಟು ಅಕ್ಷಯ ತದಿಗೆ ದಿನ ಪೂಜಾ ವಿಧಾನ ನನಗೆ ತಿಳಿದಿರೋ ಮಟ್ಟಿಗೆ ತಿಳಿಸ್ಕೊಟ್ಟಿರೋಂಥ ಪೂಜಾ ವಿಧಾನ. ಏನಾದರೂ ಲೋಪ ದೋಷ ಆಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಪೇಜ್ ಫಾಲೋ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.